ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಹಯೋಗವಾಗಿ ಸದಸ್ಯರುಗಳಾದಂಥ ಮಾಜಿ ಸದಸ್ಯರುಗಳಾದಂಥ ಸುಬ್ಬಯ್ಯನವರು, ರಂಗಸ್ವಾಮಿಯವರು, ಸಾತ್ವಿಕ್ ಅವರು ಎಲ್ಲರೂ ಕೂಡ ಇಲ್ಲಿದ್ದೇವೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಇವತ್ತು ಮೈಸೂರು ನಗರ ಪಾಲಿಕೆಯಲ್ಲಿ ನೀರಿನ ದರವನ್ನು ಅಷ್ಟು ಹೆಚ್ಚಿಗೆಯನ್ನು ಮಾಡಿ ಇವತ್ತು ಏಪ್ರಿಲ್ 1ರಿಂದ ಜಾರಿಗೆ ಬರುವಂಥ ರೀತಿಯಲ್ಲಿ ನಿರ್ಧಾರವನ್ನು ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಆಸ್ತಿ ತೆರಿಗೆಯನ್ನು ಕೂಡ ಜಾಸ್ತಿ ಮಾಡುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಆದರೆ ಒಂದು ಸಂಗತಿಯನ್ನು ನಾವೆಲ್ಲ ಅಮೇರಿಕ ಯುದ್ಧ ನಡೀತಾ ಇದೆ. ಹಲವಾರು ಸಮಸ್ಯೆಗಳು ಇವತ್ತು ಹಲವಾರು ದೇಶಗಳಲ್ಲಿ ಇವತ್ತು ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನೀರಿನ ಹಾಲಿನ ದರವನ್ನು ಜಾಸ್ತಿ ಮಾಡಿದೆ, ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ ಅಂತೇಳಿ ಮತ್ತೆ ಅದರ ದರವನ್ನು ಜಾಸ್ತಿ ಮಾಡಿರ್ತಕ್ಕಂಥ ಹೀಗೆ ಹಲವಾರು ಸಮಸ್ಯೆಗಳ ಮಧ್ಯ ಮೈಸೂರಿನ ಜನರಿಗೆ ಮೈಸೂರು ಮಹಾನಗರ ಪಾಲಿಕೆ ಇದೆ. ನೀವು ಸರ್ಕಾರದ ನಿಯಮದ ಪ್ರಕಾರ ಕಾನೂನಿನ ಕ್ರಮವನ್ನು ವಹಿಸಿದ್ದೀರಿ ಅಂತಕ್ಕಂಥ ಮಾತನ್ನು ತಾವು ಹೇಳ್ತೀರಿ. ಆದರೆ ನಿಮಗೆ 30% ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದಿಲ್ಲ. 15ರಿಂದ 30% ತನಕ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಇದು ಒಂದು ಭಾಗ. ಆದರೆ ಅತಿ ಹೆಚ್ಚು ಜಾಸ್ತಿ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಆದರೆ ನೀವು ಇಡೀ ಮೈಸೂರು ನಗರದ 65 ವಾರ್ಡಲ್ಲೂ ಕೂಡ ನೀರಿನ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದೀರಾ. ಕೆಲವು ವಾರ್ಡ್ಗಳಲ್ಲಿ ಇವತ್ತಿಗೂ ಕೂಡ ಮೀಟ್ರೂ ಸಹ ಇಲ್ಲ, ಅವರು ಹಣನೂ ಕೂಡ ಕಟ್ತಾ ಇಲ್ಲ. ವರ್ಷಾನುಗಟ್ಟಲೆ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ನೀವು ವಹಿಸಿಲ್ಲ. ಯಾರು ನಿಮಗೆ ಹಣವನ್ನು ಕಟ್ತಾ ಇದ್ದಾರೆ, ಯಾರು ಪ್ರಾಮಾಣಿಕವಾಗಿ ನಿಮಗೆ ಹಣವನ್ನು ಕಟ್ತಾ ಇದ್ದಾರೆ, ಅವ್ರ ಹತ್ರ ವಸೂಲಿ ಮಾಡುವಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ನೀವು ಬಾಕಿಯನ್ನು ನೋಡಿದಂಥ ಸಂದರ್ಭದಲ್ಲಿ 200 ಕೋಟಿಗೂ ಹೆಚ್ಚು ನೀರಿನ ಬಾಕಿ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆದರೆ ಆ ಬಾಕಿ ಯಾರ್ದು ಅಂತಕ್ಕಂಥದ್ದು ನೀವು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಮತ್ತು DCBಯನ್ನು ಕೊಡಬೇಕಾಗಿದೆ, ಡಿಮ್ಯಾಂಡು ಕಲೆಕ್ಷನ್ನು ಬ್ಯಾಲೆನ್ಸು ವಾರ್ಡು ನೀವು ಕೊಡಬೇಕಾಗ್ತದೆ. ಇದು ಶ್ವೇತಪತ್ರವನ್ನು ನೀವು ಹೊರಡಿಸ್ಬೇಕಾಗ್ತದೆ. ಯಾಕೆಂದರೆ ಇವತ್ತು ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳು ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಜನರಿಗೆ ನೀವೇನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನೀವು ಮಾಹಿತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ಇವೆಲ್ಲವನ್ನು ಮೀರಿ ನೀವು ಏಕಾಏಕಿ 30% ನೀರಿನ ದರವನ್ನು ಜಾಸ್ತಿ ಮಾಡೋ ಮುಖಾಂತರ ಜನರಿಗೆ ಹೊರೆಯನ್ನು ಹಾಕ್ತಾ ಇದ್ದೀರಿ. ಮತ್ತು ಇದರ ಜಾಸ್ತಿ ಬಂದಂಥ ಹಣವನ್ನು ನೀವು ಯಾವ ಕಾಮಗಾರಿಗೆ ಅಥವಾ ಯಾವ ಕೆಲಸಕ್ಕೆ ಇದನ್ನು ಉಪಯೋಗ ಮಾಡ್ಕೊತಾ ಇದ್ದೀರಿ ಅಂತಕ್ಕಂಥದ್ದನ್ನು ಹೇಳಬೇಕಲ್ಲ. ಇವತ್ತು UGD ಸೆಸ್ಸು 30% ಇದ್ದಿದ್ದನ್ನು 40% ಮಾಡಿದ್ದೀರಿ. ಮೈಸೂರು ನಗರದಲ್ಲಿ ನೀವು ಎಲ್ಲಿ ಹೋದರೂ ಕೂಡ ರಸ್ತೆಗಳಲ್ಲಿ ಒಳಚರಂಡಿ ನೀರು ಹರಿತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಜನರು ಇವತ್ತು ಒಂದು ಕಂಪ್ಲೇಂಟನ್ನು ಕೊಟ್ಟರೆ 3 ದಿನ, 4 ದಿನ, 1 ವಾರ, 15 ದಿನ ಆದರೂ ಕೂಡ ನೀವು ನಗರ ಪಾಲಿಕೆಯವರು UGD ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇಲ್ಲ. ಈ ರೀತಿ ನೀವು ಜನರಿಗೆ ಸೌಲಭ್ಯವನ್ನೇ ಕೊಡದೆ ನೀವು ದರಗಳನ್ನು ಹೆಚ್ಚಿಗೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೀರು ನೀವು ಸಮರ್ಪಕವಾಗಿ ನದಿ ಮೂಲದಿಂದ ಎಷ್ಟು ಬರ್ತಾ ಇದೆ? ಇವತ್ತು ಇರ್ತಕ್ಕಂಥ ಮೈಸೂರಿನಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಎಷ್ಟು MLD ನೀರು ಬೇಕಾಗಿದೆ, ನೀವು ಎಷ್ಟು MLD ಪಂಪ್ ಮಾಡ್ತಾ ಇದ್ದೀರಿ, ಅದಕ್ಕೆಲ್ಲ ನೀವು ಅಕೌಂಟಬಿಲಿಟಿ ಇದೆಯಾ? ಮೂಲದಲ್ಲಿ ಎಷ್ಟು ನೀರು ಬರ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಹತ್ರ ಮಾಸ್ಟರ್ ಮೀಟರ್ಗಳು ಹಾಕಿದ್ದೀರಾ? ಡಿಸ್ಟ್ರಿಬ್ಯೂಷನ್ಗಳಿಗೆ ಮಾಸ್ಟರ್ ಮೀಟರ್ಗಳು ಹಾಕಿದ್ದೀರಾ, ಮೀಟರ್ಗಳನ್ನ ಹಾಕಿದ್ದೀರಾ?
ನಿಮ್ಮ ಹತ್ರ ಯಾವುದೇ ಲೆಕ್ಕನೂ ಕೂಡ ಇಲ್ಲ, ಎಲ್ಲಿ ಲೀಕೇಜ್ ಆಗ್ತಾ ಇದೆ ಅನ್ನೋಕ್ಕಂಥದ್ದಿಲ್ಲ. ರೂಲ್ಸ್ ಪ್ರಕಾರ ಲೀಕೇಜು ಎಲೆಕ್ಟ್ರಿಸಿಟಿಲಿ 3% ಇರಬೇಕು, ನೀರಿನಲ್ಲಿ 5%ಗೆ ಅವಕಾಶ ಇರ್ತಕ್ಕಂಥದ್ದು. ಆದರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನನ್ನ ಪ್ರಕಾರ ಒಬ್ಬ ಅಧಿಕಾರಿ ಕೌನ್ಸಿಲ್ನಲ್ಲೇ ಒಪ್ಕೊಂಡಿರೋ ಪ್ರಕಾರ 20% ಲೀಕೇಜ್ ಇದೆ. ನನ್ನ ಪ್ರಕಾರ ಇನ್ನೂ ಜಾಸ್ತಿ ಇದೆ. ಈ ರೀತಿ ಲೋಪಗಳನ್ನು ತಾವು ಇಟ್ಕೊಂಡು, ಪಾಲಿಕೆಯಲ್ಲಿ ಲೋಪಗಳನ್ನು ಇಟ್ಕೊಂಡು ಸರಿಯಾದ ರೀತಿಯ ನಿರ್ವಹಣೆಗಳನ್ನು ಮಾಡದೆ, ಮತ್ತು ವಸೂಲಾತಿಯಲ್ಲೂ ಕೂಡ ತಾರತಮ್ಯಗಳನ್ನು ಮಾಡಿಕೊಂಡು ಯಾವ ಜನರು ಹಣವನ್ನು ಕಟ್ತಾ ಇದ್ದಾರೆ ಅವ್ರ ಹತ್ರನೇ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾರು ಕಟ್ತಾ ಇಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ತನಕ ಕೂಡ ಕ್ರಮವನ್ನು ವಹಿಸಿಲ್ಲ. ಅವ್ರಿಗೆ ಯಾವುದೇ ನೀರನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿಲ್ಲ, ಅವ್ರ ಮೇಲೆ ಯಾವುದೇ ದೂರನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಹೀಗೆ ನೀವು ನಿಮ್ಮ ಇಷ್ಟ ಬಂದ ರೀತಿಯಲ್ಲಿ, ಇವತ್ತು ಜನಪ್ರತಿನಿಧಿಗಳು ಇಲ್ಲದೇ ಇದ್ದರೂ ಕೂಡ ನಿಮ್ಮ ಇಷ್ಟ ಬಂದಂಥ ರೀತಿಯಲ್ಲಿ ನೀವು ಆಡಳಿತವನ್ನು ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಇವತ್ತು ಮೋಟಾರ್ ವೆಹಿಕಲ್ಗಳ ಸೆಸ್ಸನ್ನು ಇವತ್ತು ಹಿಂಪಡೆದಿದ್ದಾರೆ, ಅದಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ, ಸ್ವಾಗತ ಮಾಡ್ತೀನಿ. ಆದರೆ ಈ ಆದೇಶವನ್ನು ಮಾಡಿದ್ರಲ್ಲ ಅಂತ ನಿಗದಿ ಮಾಡಿದ್ರಲ್ಲ, ಇವಾಗ ಕಾರಣ ಕೊಟ್ಟಿದ್ದೀರಲ್ಲ, ನಾವು ಜನರ ವಿರೋಧ ಬಂದಿದ್ದರಿಂದ ನಾವು ವಾಪಸ್ ಪಡ್ಕೊಂಡಿದ್ದೀವಿ ಅಂತ. ನೀವು ಯಾರು ಸ್ವಾಮಿ ಅಲ್ಲಿ ಕೂತಿರೋ ಅಂಥವ್ರು? ನೀವೆಲ್ಲ IAS ತಾನೇ ಮಾಡ್ಕೊಂಡು ಬಂದು ಕೂತಿದ್ದೀರಾ? ಜನಪ್ರತಿನಿಧಿಗಳು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪಾಲಿಸಿ ಮ್ಯಾಟ್ರ್ಗಳನ್ನು ನೀವೇ ತೀರ್ಮಾನಗಳನ್ನು ತಗೊಳ್ತೀರಿ? ಆಯಿತು, ನೀವು ಆ ಥರ ತೀರ್ಮಾನಗಳನ್ನು ತಗೊಳ್ಬೇಕಾದ್ರೆ ಮೈಸೂರಿನ ಪ್ರತಿಷ್ಠಿತ ವ್ಯಕ್ತಿಗಳಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳಿದೆ, NGOsಗಳಿದ್ದಾರೆ, ಮಾಜಿ ಮೇಯರ್ಗಳಿದ್ದಾರೆ. ಈ ರೀತಿ ಮೈಸೂರಿನ ಬಗ್ಗೆ ಕಾಳಜಿ ಇಟ್ಟಿರ್ತಕ್ಕಂಥ ಜನರುಗಳನ್ನು ಕರೆಸಿ ಅವ್ರ ಜೊತೆ ಒಂದಷ್ಟು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ತದನಂತರ ಈ ರೀತಿಯಾದಂಥ ತೀರ್ಮಾನಗಳನ್ನ ತಗೊಂಡಿದ್ದೀರ. ಏನೂ ಇಲ್ಲ, ಮನಸೋ ಇಚ್ಛೆ, ನಮ್ಮನ್ನು ಯಾರು ಕೇಳೋರಿಲ್ಲ ಅಂಥೇಳಿ ನೀವು ನಿರ್ಧಾರಗಳನ್ನು ಮಾಡಿದ್ದೀರಿ. ಇವತ್ತು ಸರ್ಕಾರ ಆರ್ಥಿಕವಾಗಿ ದುಸ್ಥಿತಿಲಿದೆ, ಸರ್ಕಾರ ಲೂಟಿ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಮೊನ್ನೆಯೂ ಕೂಡ ಸುಮಾರು 20% ಏನು ನಮ್ಮ ಕಾರ್ಮಿಕರಿಗೆ, ನೌಕರರಿಗೆ ಸಂಬಳವನ್ನು ಕೊಡಬೇಕು, ಅದನ್ನು 20% ನಿಮ್ಮ ಮೂಲದಿಂದಲೇ ನೀವು ಸರಿದೂಗಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ. ಸರ್ಕಾರ ದಿವಾಳಿ ಆಗಿರೋ ಕಾರಣಕ್ಕೋಸ್ಕರ ಇವತ್ತು ನಗರ ಪಾಲಿಕೆ ಅಧಿಕಾರಿಗಳು ಅವರ ಮನಸೋ ಇಚ್ಛೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ಜನರಿಂದ ಎಲ್ಲೆಲ್ಲಿಂದ ಹಣ ವಸೂಲಿ ಮಾಡಲಿಕ್ಕೆ ಸಾಧ್ಯ ಇದೆ, ಎಲ್ಲ ಮೂಲಗಳನ್ನು ಹುಡುಕುವಂಥ ಕೆಲಸವನ್ನು ಮಾಡಿ ಇವತ್ತು ಮೈಸೂರಿನ ಜನತೆಗೆ ನೀವು ಬರೆ ಎಳೆಯುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇದು ಆಗಬಾರ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತು ಮಾನ್ಯ ಆಯುಕ್ತರಿಗೆ ನಾನು ಏನು ಹೇಳಬೇಕು ಅಂತಂದರೆ, ನೀವು ಅಧಿಕಾರಿಗಳು ಈ ರೀತಿಯಾದಂಥ ಮೈಸೂರಿಗೆ ತನ್ನದೇ ಆದಂಥ ಒಂದು ಬೆಲೆ ಇದೆ, ಮೌಲ್ಯ ಇದೆ. ಮೈಸೂರು ಅದರದೇ ಆದಂಥ ಇತಿಹಾಸವನ್ನು ಹೊಂದಿದೆ. ಮೈಸೂರು ಹಲವಾರು ವಿಷಯಗಳಿಗೆ ಪ್ರಥಮವಾಗಿದೆ. ಮೈಸೂರು ಜಗತ್ ಪ್ರಸಿದ್ಧವಾಗಿದೆ, ವಿಶ್ವವಿಖ್ಯಾತ ಮೈಸೂರಾಗಿದೆ. ಇಂಥ ಒಂದು ಮೈಸೂರಿನಲ್ಲಿ ತಾವು ಆಡಳಿತವನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಮನಸ್ಸೋ ಇಚ್ಛೆ ಒಂದು ಆದೇಶವನ್ನು ಹೊರಡಿಸುವಂಥದ್ದು, ತಿರ್ಗಾ ಇನ್ನೇನಕ್ಕೆ ಹೋಗಿ ಯಾವುದೋ ಒಂದು ಕಾರಣವನ್ನು ಒಡ್ಡಿ ಅದನ್ನು ವಾಪಸ್ ಪಡೆಯುವಂಥದ್ದು. ಮೊನ್ನೆ ಏನು ದಸರಾ ಮೆರವಣಿಗೆ ಬರುವಂಥ ರಸ್ತೆಯಲ್ಲಿ ಟೌನ್ ಹಾಲ್ ಪಕ್ಕದಲ್ಲಿ ಒಂದು ಟಾಂಗಾ ಸ್ಟ್ಯಾಂಡ್ ಮಾಡಿ, ಫುಟ್ಪಾತ್ನಲ್ಲಿ ಟಾಂಗಾ ಸ್ಟ್ಯಾಂಡ್ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟು ಮತ್ತೆ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲಿ ಹೋಗ್ತಾ ಇದೆ ನಿಮ್ಮ ಆಡಳಿತ? ಏನು ಮಾಡ್ತಾ ಇದ್ದೀರಿ? ಇಂಥ ಒಂದು ಪ್ರತಿಷ್ಠಿತವಾದಂತಹ ಮೈಸೂರು ನಗರವನ್ನು ಆಡಳಿತವನ್ನು ಮಾಡಬೇಕಾದ್ರೆ ನಿಮಗೊಂದಷ್ಟು ಒಂದು ಶ್ರದ್ಧೆ ಇರಬೇಕಾಗ್ತದೆ, ಜವಾಬ್ದಾರಿ ಇರಬೇಕಾಗ್ತದೆ. ಆ ಜವಾಬ್ದಾರಿಯಿಂದ ನೀವು ಆಡಳಿತವನ್ನು ಮಾಡಬೇಕಾಗ್ತದೆ. ಅದೆಲ್ಲವನ್ನು ಗಾಳಿಗೆ ತೂರಿ ಇವತ್ತು ಮನಸ್ಸೋ ಇಚ್ಛೆ ನೀವು ಆದೇಶಗಳನ್ನು ಮಾಡ್ತೀರಿ, ವಾಪಸ್ಸನ್ನು ಪಡೆಯುವಂಥದ್ದು ಮಾಡ್ತಿದ್ದೀರಿ. ಹೇಗೆ ನೀವು ಇವತ್ತು ವೆಹಿಕಲ್ ಸೆಸ್ಗಳನ್ನು ವಾಪಸ್ ಪಡೆದಿದ್ದೀರಿ, ಅದೇ ರೀತಿಯಲ್ಲಿ ಇವತ್ತು ನೀರಿನ ದರವನ್ನು ಕೂಡ ನೀವೇನು ವಿಧಿಸಿದ್ದೀರಿ
ಅದನ್ನು ಕೂಡ ಇವತ್ತು ನೀವು ವಾಪಸ್ ಪಡಿಬೇಕು ಅಂತೇಳಿ ನಿಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತೇನೆ. ಯಾಕೆಂದರೆ ಈಗ ಜನರು ಇವತ್ತು ಯುದ್ಧಗಳು ನಡೀತಾ ಇರ್ತಕ್ಕಂಥ ಸಂದರ್ಭ, ಜನರು ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿ ನೀವು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ. ಮತ್ತು ನೀವು ಈ ಒಂದಷ್ಟು ಮೈಸೂರಿನ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಂದಷ್ಟು ಜನರ ಜೊತೆ ಚರ್ಚೆಯನ್ನು ಮಾಡಿ ತದನಂತರ ಈ ತೀರ್ಮಾನಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವ್ರನ್ನ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಏನು ನೀರಿನ ದರವನ್ನು ತಾವು ಜಾಸ್ತಿ ಮಾಡಿದ್ದೀರಿ, ಕೂಡಲೇ ಅದನ್ನು ಕೈ ಬಿಡಬೇಕು. ಮತ್ತು ಮೈಸೂರಿನ ಜನತೆಗೆ ಈ ನೀರಿನ ಕರ ಸಂಬಂಧಪಟ್ಟಂತೆ ನೀವು ಶ್ವೇತಪತ್ರಗಳನ್ನು ಹೊರಡಿಸ್ಬೇಕು. ಎಲ್ಲಿ ಯಾವ ವಾರ್ಡಲ್ಲಿ ಎಷ್ಟು ಬಾಕಿ ಇದೆ, ಯಾವ ವಾರ್ಡಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಇವ್ರದ್ದು ಡಿಮ್ಯಾಂಡ್ ಇತ್ತು, ಬೇಡಿಕೆ ಎಷ್ಟಿತ್ತು, ಅದರ ವಸೂಲಾತಿ ಎಷ್ಟಾಗಿದೆ, ಬಾಕಿ ಇನ್ನು ಎಷ್ಟಿದೆ, ವಾರ್ಡ್ವಾರು ಮೈಸೂರಿನ ಜನತೆಗೆ ಶ್ವೇತಪತ್ರವನ್ನು ಹೊರಡಿಸೋ ಮುಖಾಂತರ ನೀವು ಪಾರದರ್ಶಕವಾಗಿ ಮೈಸೂರು ಮಹಾನಗರ ಪಾಲಿಕೆ ಕೆಲಸವನ್ನು ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ನೀರಿನಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಜನರಿಗೆ ಒಂದು ದಿನ ಏನಾದರೂ ನಾವು ಅಲ್ಲಿ ಎಲೆಕ್ಟ್ರಿಸಿಟಿಯಿಂದ ನೀರು ಮೂಲದಲ್ಲಿ ಪಂಪ್ ಮಾಡೋಕ್ಕಾಗದೆ ಸಾಧ್ಯ ಆಗಲಿಲ್ಲ ಅಂದರೆ ಸುಮಾರು 1 ವಾರ ಬೇಕು ಇವರಿಗೆ ಅದನ್ನು ಸರಿದೂಗಿಸ್ಕೊಳ್ಳಿಕ್ಕೆ. ಅಂದರೆ ವ್ಯವಸ್ಥೆಗಳನ್ನು ಸುಧಾರಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ನೀವು ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತು ಮತ್ತೊಮ್ಮೆ ನಾನು ಒತ್ತಾಯವನ್ನು ಮಾಡೋಕ್ಕಂಥದ್ದು ಏನಂತಂದರೆ ಮೈಸೂರಿನ ಜನತೆಗೆ ನೀರಿನ DCB ಏನಿದೆ ಅದನ್ನು ಶ್ವೇತಪತ್ರದ ಮುಖಾಂತರ ಮಾಹಿತಿಯನ್ನು ಕೊಡುವಂಥದ್ದನ್ನು ಮಾಡಲೇಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.